ನಿಜವಾಗಿ ಯಾರ ಸಮಾಧಿ ಆಗುತ್ತೆ ಅವನ ಮುಕ್ತಿ ತುಂಬಾ ತುಂಬಾ ನಿಕಟ ಇದೆ. ಶಾಸ್ತ್ರದಲ್ಲಿ 7-8 ಭೋಗಗಳಂತ ಉಲ್ಲೇಖ ಬರುತ್ತೆ. ಮಾಯಾ ಮರಿ ನಮನ ಮರ 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 ಗಯಾ ಶರೀರ್ ಲೇಕಿನ್ ಆಶಾ ತೃಷ್ಣಾ ನಾ ಮರಿ. ಏನೇ ನಡೀತು, ಬಾಲ್ಯಾವಸ್ಥೆ, ಯುವಾವಸ್ಥೆ, ಜೀವನದ ಎಲ್ಲಾ ರಂಗುಗಳನ್ನ ಎಲ್ಲಾ ಬಣ್ಣಗಳನ್ನ ನೋಡಿ ವೃದ್ಧಾಪ್ಯ ಬಂದು ಶರೀರನು ಹೊರಟೋಗೋಕ್ ನಿಂತಿದೆ. ಲೇಕಿನ್ ಮಾಯಾ ನೈ ಮರಿ, ಮೋಹ ನೈ ಮರ, ಆಶಾ ತೃಷ್ಣೆ ಹೋಗ್ಲಿಲ್ಲ, ನಿಧಾನ ಕರ್ರ ಅಭಿ ಭಿ. ನಮಃ ಶ್ರೀ ವರ್ಧಮಾನಾಯ ನಿರ್ಧೂತ ಕಲಿಲಾತ್ಮನೆ ಸಾಲೋಕಾನಾಂ ತ್ರಿಲೋಕಾನಾಂ ಯದ್ವಿದ್ಯಾ ದರ್ಪಣಾಯತೆ. ಇಷ್ಟು ಸ್ಥಿರತೆ ಆದಮೇಲೆ ಅದಕ್ಕೆ ಆಧಾರ ಏನು? ನಿನ್ನೆ ಹೇಳಿದ್ರಲ್ಲ ಪಂಚನಮೋ ಕಾರಮಣ. ಪ್ರಶ್ನೆ ಕೇಳ್ತಿದ್ರಲ್ಲ ಯಾರು, ಪಂಚಪರಮೇಷ್ಠಿಯ ಈ ರೀತಿಯಾದ ಧ್ಯಾನ ಮಾಡೋದು ಹೆಂಗೆ? ನಮಗಂತೂ ತುಂಬಾ ರಾಗದ್ವೇಷಗಳಿದೆ. ಇಂತಹ ರಾಗದ್ವೇಷದಲ್ಲಿ ನಾನು ಪರಮೇಷ್ಠಿ ಸಮಾನ ಇದ್ದೀನಿ ಅಂತ ತಿಳಿಯೋದು ಹೇಗೆ? ಇಲ್ಲಿ ಏನ್ ಹೇಳ್ತಿದ್ದಾರೆ, ಜೀವನದಲ್ಲಿ ನಿರ್ಮಲತೆ ವಿಶುದ್ಧಿ ಪ್ರಕಟ ಆಗೋದು ಹೆಂಗೆ? ಒಬ್ಬನ ದೇಹ ತುಂಬಾ ಮಲಿನ ಆಗ್ಬಿಟ್ಟಿದೆ, ಮೈ ಮೇಲೆಲ್ಲ ಕೆಸರಾಗ್ಬಿಟ್ಟಿದೆ, ಮತ್ತೆ ಅಲ್ಲಿ ಬಕೆಟ್ ಅಲ್ಲಿ ಶುದ್ಧವಾದ ನೀರಿದೆ. ಏನ್ ಯೋಚನೆ ಮಾಡ್ತಾ ಇದ್ದಾನೆ? ನೀರಿಷ್ಟು ಚೆನ್ನಾಗಿದೆ, ಇಷ್ಟು ಶುದ್ಧ ಇದೆ, ಇಷ್ಟು ಶುದ್ಧ ನೀರನ್ನ ಮೈ ಮೇಲೆ ಹೆಂಗ ಹಾಕೊಳ್ಳೋದು? पानी तो बहुत साफ है, देह तो बहुत मलिन है, अब इतना अच्छा पानी को मैं कैसे डालूं अपने ऊपर? क्या होगा बोला इसका? समंत भद्र स्वामी ಸ್ವಯಂಭೂ ಸ್ತೋತ್ರ ಆತ್ಮನು ಇದಿದೆಯಲ್ಲ, ಆಪ್ತಾಗಮ ಸ್ತೋತ್ರ, ಏನ್ ಹೇಳ್ತಾರೆ ಅದರಲ್ಲಿ? ಕಿ ಪಂಚ ಪರಮೇಷ್ಠಿ ಯಾವ ಸ್ವರೂಪ ಇದೆ, ಆ ಸ್ವರೂಪದ ನೆನಪೇ ನಿನ್ನ ಎಲ್ಲಾ ಪಾಪವನ್ನ ದೂರ ಮಾಡುತ್ತೆ. ಅವ್ರು ಬಂದು ದೂರ ಮಾಡೋದಿಲ್ಲ. ಆದ್ರೆ ಸಹಜ ನಿಮಿತ್ತ ನೈಮಿತ್ತಿಕ ಭಾವ ಹೇಗಿದೆ ಅಂದ್ರೆ, ನೆನಪಿಸಿಕೊಂಡ ತಕ್ಷಣನೇ ನಿನ್ನ ಮಲಿನತೆ ದೂರ ಆಗುತ್ತೆ. ಏಸೋ ಪಂಚ ನಮೋ ಯಾರೋ सर्व पाप नाशनो, ये सर्व पाप नाश हो जाएंगे कब? स्मरण करते ही. ಸ್ಮರಣ ಮಾಡ್ತಿದ್ದಂತೆನೆ ತು ಮಲಿನತೆ ಹೋಗ್ಲಿಕ್ಕೇನೆ ಅರಹಂತರ ಸ್ಮರಣೆ ಬೇಕಿದೆ. ಹೇಗೆ ಅರಹಂತರ ಸ್ಮರಣೆ ಮಾಡೋದು? ಯಾವೆಲ್ಲ ರೀತಿಯಾಗಿ ಸ್ಮರಣೆ ಮಾಡಕ್ಕಾಗುತ್ತೆ ಮಾಡು. ಆದ್ರೆ ಉತ್ತಮ ಸ್ಮರಣೆ ಏನಿದೆ? ಎಷ್ಟು ಸಾಧ್ಯ ಇದೆ ಅಷ್ಟು ಪರಮೇಷ್ಠಿಗಳ ಸ್ವರೂಪದ ವಿಚಾರ ಮಾಡು. उनके स्वरूप का विचार करो कि अरहंत किसको कहते हैं, सिद्ध किसको कहते हैं, आचार्य कौन, उपाध्याय कौन, साधु कौन. आदरे कंडीशन ಏನಿದೆ? बस पंच नमोकार मन होने का एक ही कंडीशन है कि तुम्हें कोई व्यक्ति याद नहीं आना चाहिए. ನಿನಗೆ ವ್ಯಕ್ತಿಯ ನೆನಪು ಬರಬಾರದು, ಈ ಪಂಚ ಪದಗಳ ಮಾತ್ರ ಸ್ಮರಣೆ ಇರಬೇಕು. ಇಷ್ಟೇ ಇದೆ. ಇದರ ಮೇಲೆ ಎಷ್ಟೆಷ್ಟು ವಿಶುದ್ಧಿ ಆಗೋದಿದೆ ಅದು ಸಹಜವಾಗಿ ಆಗ್ತಾ ಹೋಗುತ್ತೆ. ನಿನ್ನ ಆತ್ಮ ಸ್ವರೂಪದ ಕಡೆಗೂ ಕೂಡ ಪರಮೇಷ್ಠಿನೇ ಕರ್ಕೊಂಡು ಹೋಗೋರಿದ್ದಾರೆ. ಆದ್ರೆ ಯಾವಾಗ ನಿನಗೆ ಸರಿಯಾಗಿ ಪರಮೇಷ್ಠಿಗಳ ಸ್ವರೂಪ ಗೊತ್ತಿದ್ರೆ, ಇಲ್ಲಾಂದ್ರೆ ಸಾಧ್ಯ ಇಲ್ಲ. ಏನ್ ಹೇಳ್ತಿದ್ದಾರೆ? ಅತಿಚಾರ, ಜೀವಿತ ಆಶಂಸಾ, ಮರಣ ಆಶಂಸಾ. ಇದು ಹುಟ್ಟುತ್ತಾ ಇದ್ದಂತೆಯೇ ಅದನ್ನ ಅವನಿಗೆ ನೆನಪು, ಅಯ್ಯೋ ಮರಣಾಶಂಸಾ ಆಗೋಯ್ತು, वो ठीक कर लेगा अपने आप को. जैसे ಯಾವ್ದಾದ್ರು ರೋಗ ಆದ್ರೆ ವೈದ್ಯ ಏನ್ ಹೇಳ್ತಾರೆ? ಕಿ ರೋಗ ಆಗ್ತಾ ಇದ್ದಂತೆ ಬಂದ್ಬಿಡು,
ವೇಟ್ ಮಾಡ್ತಾ ಕೂತ್ಕೋಬೇಡ. ವೇಟ್ ಮಾಡಿದ್ರೆ ಯಾರಿಗ್ ಗೊತ್ತು, ನಾನು ಕ್ಯೂರ್ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ कि थर्ड स्टेज फोर्थ स्टेज चला गया तो क्या करे, तो क्या करो, पहले आ जाओ. तो ಹಾಗೆ ಏನು ಹೇಳ್ತಿದ್ದಾರೆ कि ದೋಷ ಉತ್ಪನ್ನ ಆಗತಾ ಇದ್ದಂತೆ ನಿವಾರಣೆ ಮಾಡು. ನಿವಾರಣೆ ಮಾಡಲಿಲ್ಲ ಅಂದ್ರೆ क्या पता अतिचार बन जाए, अनाचार बन जाए. अनाचार आದ್ರೆ समाधि मरणवे हाಳಾಗ್ಬಿಡುತ್ತೆ. समझो, तुरंत निवारण नहीं हुआ तो समाधि बिगड़ जाएगी. ಸಮಾಧಿಯ ಇಷ್ಟು ಮಹತ್ವತೆ ಜಿನ್ವಾಣಿಯಲ್ಲಿ ಯಾಕೆ ಹೇಳಿದ್ದಾರೆ? ಇಡೀ 1-2,500 ಗಾಹೆಗಳ ಗ್ರಂಥವನ್ನೇ ಯಾಕೆ ಬರೆದ್ರು? ಪತಾ ಯಾಕೋ? ನಿಜವಾಗಿ ಯಾರ ಸಮಾಧಿ ಆಗುತ್ತೆ ಅವನ ಮುಕ್ತಿ ತುಂಬಾ ತುಂಬಾ ನಿಕಟ ಇದೆ. ಶಾಸ್ತ್ರದಲ್ಲಿ 7-8 ಭಾವಗಳಂತ ಉಲ್ಲೇಖ ಬರುತ್ತೆ. समझो आप, गिनती भर भाव रह जाते हैं जिसकी समाधि होती है. अर्थ ಆಗ್ತಿದೆ? यार समाधि आगते पंचम काल की बात चल रही है. लगता है ना विदेश क्षेत्र चले जाओ, नहीं नहीं यहीं साधना करो. अभी इसी वक्त ನಿನಗೆ ಈ ಅವಕಾಶ ಸಿಕ್ಕಿದೆ कि ಮಾತ್ರ ಎಣಿಕೆ ಎಷ್ಟು ಭಾವಗಳು ಉಳಿಬಹುದು ನೀನು ಸಮಾಧಿ ಮಾಡ್ಕೊಂಡ್ಬಿಟ್ರೆ. ಇದಕ್ಕಿಂತ ಜಾಸ್ತಿ ಏನು ಬೇಕಾಗಿದೆ ನಿನಗೆ ಅವಕಾಶ? इससे अच्छी अपॉर्चुनिटी क्या चाहिए बोलो? कि ಸಮಾಧಿ ಆಗ್ತಾ ಇದ್ದಂತೆ ಬೆರಳೆಣಿಕೆ ಎಷ್ಟು ಭಾವಗಳು ಮಾತ್ರ ಉಳಿಯುತ್ತೆ. क्षायिक सम्यक दृष्टि समाधि आदरे होना तो उसी भाव में मोक्ष होना चाहिए, क्योंकि क्षायिक सम्यक दृष्टि इदाने. बाय चांस ಮುಂದಿನ ಗತಿ ಬಂದ ಆಗಿದ್ರೆ ಅಲ್ಲಿಂದ ಮತ್ತೆ ಮನುಷ್ಯ ಭಾವ ನರಕ ಗತಿ ಆಗಿದ್ರೆ ಮನುಷ್ಯ ಭಾವಕ್ಕೆ ಬರ್ತಾನೆ. ಮತ್ತೆ ನರಕ ಗತಿ ಆಗಿಲ್ಲ, ಮನುಷ್ಯ ತಿರಿಯಂಚ ಆಗ್ಬಿಟ್ರೆ बोले भोग भूमि मनुष्य ಆಗ್ತಾನೆ, ಭೋಗ ಭೂಮಿ ತಿರಿಯಂಚೆ ಆಗ್ತಾನೆ. ಅಲ್ಲಿಂದ ಪುನಃ ಮರಣ ಆಗಿ ಮೋಕ್ಷ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಹಾಗಾಗಿ ಸಮಾಧಿಯ ಮಹತ್ವ ತುಂಬಾ ಇದೆ. तो ಜೀವಿತಾಶಂಸ ಮರಣಾಶಂಸ ಇದು ಅತಿಚಾರ ಇದೆ, ದೋಷ ಇದೆ. ಆಮೇಲೆ ಭಯ, ವೇದನೆಯ ಭಯ ಅಥವಾ ಪರಲೋಕದ ಭಯ ಸತತವಾಗಿ ನಡೀತಾ ಇದೆ. ಈ ವೇದನೆ ಆಗ್ಬಿಟ್ರೆ ಏನೋ, ಎಷ್ಟು ಜೋರಾಗಿ ವೇದನೆ ಆಗ್ತಿದೆ ಅಂದ್ರೆ ಈಗ ಪ್ರಾಣ ಹೋದ್ರೆ ಸರಿ ಅನ್ನಿಸ್ತಾ ಇದೆ, ಅಲ್ಲಿ ಅತಿಚಾರ ಇದೆ. ಆಮೇಲೆ ಹೇಳ್ತಿದ್ದಾರೆ ಭಯ, ಯಾವ ಮಿತ್ರ ಸ್ಮರಣ ಇದೆ. ये तो बहुत होता है, सबने देखा हुआ है ना. ಮಿತ್ರ ಮನೆ, ಮಿತ್ರ ಅಂದ್ರೆ ಬರೀ ಸ್ನೇಹಿತ ಅಲ್ಲ, ಮಿತ್ರ ಮನೆ ಎಲ್ಲ ಇಷ್ಟು ಜನ. तो ಕೊನೆ ಸಮಯದಲ್ಲಿ ಇಷ್ಟು ಜನರ ಸ್ಮರಣೆ ಮಾಡ್ತಿದ್ದಾನೆ कि ನನ್ನ ಆ ಫ್ರೆಂಡ್ ಇದ್ದಿದ್ರೆ ಈಗ ಹೆಂಗ್ ನೋಡ್ಕೋತಾ ಇದ್ದ, ಅರೆ क्या कर रहे हो, वो होता, ये होता, वो होती, तुम तो हो ना, तो अपने होने को तो स्वीकार करो. ನಿನ್ನ ಅಸ್ತಿತ್ವವನ್ನ, ಶಾಶ್ವತ ಸ್ವರೂಪವನ್ನಾದರೂ ಸ್ವೀಕಾರ ಮಾಡು. ಕೊನೆ ಸಮಯದಲ್ಲೂ ಇಷ್ಟ ಜನ ಸ್ಮರಣ ये अच्छा नहीं है. वो ब्रह्मचार्य अतिचारದಲ್ಲಿ ಹೇಳ್ತಾರಲ್ಲ, पूर्व रतानुस्मरण. तो पूर्व रतानुस्मरण माने पहले भोगा है और उसको अब याद कर रहे. बोलो, तो ಹಿಂದೆ ನಾನು ಈ ತರ ಇದ್ದೆ, ಸ್ವಲ್ಪ ವಯಸ್ಸಾಗ್ತಾ ಆಗ್ತಾ ಆಗ್ತಾ ತುಂಬಾ ಕಾಮನ್ ಆಗಿ ಮಾತಾಡೋದೇನು ವಯಸ್ಸಾದವರು, ನಮ್ಮ ಕಾಲದಲ್ಲಿ ನಾವಂತೂ ಹಂಗಿದ್ವಿ कि मैं तो पत्थर भी पचा लेता था. तो अभी पचाने की इच्छा है.
बोलो, जब पचा लेते थे तो पचा लिया ना, अब हो गया, अब क्या याद कर रहे हो कि नहीं, अब छोड़ना नहीं है। ದಿನಪೂರ್ತಿ ಎಲ್ಲರಿಗೂ ಏನು ಹೇಳ್ತಾ ಇದ್ದಾರೆ कि ನಾನು ಹಂಗಿದ್ದೆ, ನಾನು ಹಂಗೆ ಮಾಡ್ತಾ ಇದ್ದೆ, ನಾನು ಇಷ್ಟು ತಿಂತಾ ಇದ್ದೆ, ನಾನು ಈ ಬಟ್ಟೆ ಹಾಕೋತಾ ಇದ್ದೆ, ನನಗಿಷ್ಟು ಜನ ಫ್ರೆಂಡ್ಸ್ ಇದ್ರು, ನಾನು ಮನೆ ಕಟ್ಟುವಾಗ ಹಿಂಗೆಲ್ಲ ಮಾಡಿದ್ದೆ, ನನ್ನ ಮಗನ ಮದುವೆ ಹಿಂಗೆ ಮಾಡಿದ್ದೆ, ನಾನು ಆವಾಗಲೇ ಇಂಥ ಗಾಡಿ ತೊಗೊಂಡ್ಬಿಟ್ಟಿದ್ದೆ ಗೊತ್ತಾ ನಿಂಗೆ, ನಾನು ಆವಾಗಲೇ 5 स्टार ಹೋಗ್ತಾ ಇದ್ದೆ। भाई क्या कर रहे हो, अंतिम समय आ चुका, अब तो समझ जाओ। किसका याद आ रहा है तुम्हें, यार ने ಬರ್ತಾ ಇದೆ, अभी भी वही मित्र स्मृति, ये कोई अच्छी बात नहीं हुई। ಅದಕ್ಕೆ ಹಿಂದೆನೆ ಹೇಳಿದ್ರಲ್ಲ, ಯಾರ್ಯಾರನ್ನ ಏನೇನು ಮಾಡೋದಿದೆ, ಯಾರ್ಯಾರನ್ನ ಭೇಟಿ ಆಗೋದಿದೆ ಎಲ್ಲ ಮುಗಿಸ್ಬಿಡು, ಸಮಾಧಿ ತಗೊಂಡ ನಂತರ बोले ಇನ್ನು ಇದ್ಯಾವುದು ಸ್ವೀಕಾರ ಇಲ್ಲ, ಇದು ಅತಿಚಾರ ಇದೆ, ಮತ್ತು ಇದೇ ಸತತವಾಗಿ ನಡೆದ್ರೆ ಅನಾಚಾರ ಆಗುತ್ತೆ, ಸಮಾಧಿನೇ ಹಾಳಾಗ್ಬಿಡುತ್ತೆ। ಇನ್ನು ಪುನಃ ಸಮಾಧಿ ಮಾಡಿಕೊಳ್ಳುವ ಅವಕಾಶ ಯಾವಾಗ ಬರುತ್ತೆ ಗೊತ್ತಿಲ್ಲ। देवगति में समाधि होगी, अच्छा भोग भूमि में समाधि होगी, नरक में तो होगा। ಸಮಾಧಿ ಮಾಡಿಕೊಳ್ಳುವ ಅವಕಾಶ ಇನ್ಯಾವಾಗ ಬರುತ್ತೆ ನಿನಗೆ ಗೊತ್ತಿಲ್ಲ। त्रस पर्याय का यही अंतिम भव हुआ तो क्या करोगे? त्रस पर्यायದ ಇದೇ अंतिम भव ಆಗಿದ್ರೆ अब तो तुम्हें एकेंद्रीय बनना पड़ेगा ना, तो कौन सी समाधि होगी? वहां तो जन्म मरण का ही कंपटीशन चल रहा है, तो समाधि ಏನಾಗುತ್ತೆ? ಮರಳಿ ಮತ್ತೆ ಪುನಃ ಸಮಾಧಿ ಮಾಡ್ಕೊಳ್ಳೋ ಅವಕಾಶ ಸಿಗೋದಿಲ್ಲ, तो समाधि मत बिगाड़ो अपनी, तो नहीं बिगाड़ो तो क्या करे? बोले इद्याव अतिचारಗಳಿದೆ ಇದನ್ನ ತಕ್ಷಣ ದೂರ ಮಾಡು, ಸಾವಧಾನ ಹೋ ಜಾओ, ಎಚ್ಚರ ಆಗು। ಈ ಭಾವ ಉಂಟಾದ ತಕ್ಷಣನೇ ಎಚ್ಚರ ಆಗು कि नहीं ये तो ठीक नहीं है। मत ಕೊನೆಗೇನು ಹೇಳಿದ್ರು? निदान ಅಂದ್ರೆ अब आशा है, किसकी आशा? भोगने की आशा। निदान माने पुण्य बंधद आसे, भोगद आसे, ये शल्य है निदान। मिथ्या माया निदान ये सब शल्य होते हैं, और वृत्ति शल्यों से रहित होता है, निश्चल्य वृत्ति। तो निदान अंतिम ಸಮಯದಲ್ಲಿ ಏನಾಗ್ತಿದೆ, ठीक है ಏನು ಬರ್ತಾ ಇದೆ ಬರಲಿ ಕರ್ಮೋದಯ, ಇದನ್ನ ಅನುಭವಿಸ್ಬಿಟ್ರೆ ಪುಣ್ಯ ಬಂದ ಆಗುತ್ತೆ, तो ಮುಂದಿನ ಗತಿಯಲ್ಲಿ ಸಿಗುತ್ತೆ। ಕ್ಯೂ? ಈಗಂತೂ ಭೋಗಿಸುವ ಸಾಧ್ಯತೆ ಇಲ್ಲ, ಮತ್ತು ತಗೊಂಡೋಗೋಕ್ಕೂ ಆಗೋದಿಲ್ಲ, तो ತಗೊಂಡೋಗೋ ಉಪಾಯ ಏನು? ಪುಣ್ಯ ಬಾಂಧ लो, आगे आएगा। ಹರಾಜ್ ಕೂಗುವಾಗ ಫೇಮಸ್ ಡೈಲಾಗ್ ಇದೆ ಅದು, 1 ಲಕ್ಷ ಕೊಟ್ರೆ ಡಬಲ್ ಆಗುತ್ತೆ, ಡಬಲ್ ಹೆಂಗಾಗುತ್ತೆ? ಕಳೆದೋಯ್ತಲ್ಲ, बोले ಇಲ್ಲಲ್ಲ ಮುಂದಿನ ಭಾವದಲ್ಲಿ ಸಿಗುತ್ತೆ। निदान बंद कर रहे हो, निदान है, परिग्रह मिला है तो उसका सदुपयोग करो, उसके लिए भी तुम्हें और कुछ दे। अब पहले इकट्ठा किया वही पाप किया है, उसको गंवाने के लिए भी तुम्हें पुण्य चाहिए। बोलो हाँ? परिग्रह संग्रह ಮಾಡಿದೆ ಅದು ಪುಣ್ಯನೋ ಪಾಪನೋ? डाउट है किसी को? परिग्रह संग्रह किया तो पाप किया ना, अब उसको त्याग करने के लिए भी पुण्य चाहिए तुम्हें।
ಪುಣ್ಯದ ಇಚ್ಛೆಯಿಂದ ತುಂಬಾ ತೋ ಯಾವ ಈ ಆಸೆ ಇದೆ, ಇದರಲ್ಲಿ ಸಮಸ್ಯೆ ಏನಿದೆ ಹಾಗಾದ್ರೆ? ಯಾಕೆ ಪುಣ್ಯದ ಆಸೆ ಮಾಡಿದ್ರೆ ಏನಾಗುತ್ತೆ? ಬೋಲೆ ಒಬ್ಬ IAS ತಯಾರಿ ಮಾಡ್ತಿದ್ದಾನೆ, ತುಂಬಾ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದಾನೆ, 16-17 hours ಆಫ್ ಸ್ಟಡಿ. ಎಲ್ಲರಿಗೂ ಅನಿಸ್ತಿದೆ ಇವನೊಂದು ಕ್ಲಿಯರ್ ಆಗುತ್ತೆ, ದುರಾದೃಷ್ಟ ಕ್ಲಿಯರ್ ಆಗಲಿಲ್ಲ. तो IAS की तैयारी करने वाला बंदा, उसका छोटा मोटा क्लर्क की परीक्षा तो वो ऐसे भी पास कर लेगा. ಅದಂತೂ ತಾನೇ ಪಾಸ್ ಆಗ್ಬಿಡುತ್ತೆ ಅವನಿಗೆ. तो SDC FDC ಸಿಕ್ಕರೆ ಎಲ್ಲರಿಗೂ ಸ್ವೀಟ್ ಕೊಡ್ತಾನೆ ಅವನು. अब मिठाई बटेगा वो कि हाँ मेरा क्लर्क पोस्ट मिल गया मुझे, मिठाई बटेगा. ಅರೆ ಇದರಲ್ಲಿ ಸ್ವೀಟ್ ಹಂಚೋದೇನಿದೆ? ಅವನಿಗಂತೂ ದುಃಖ ಇದೆ. कहाँ में IAS बनने वाला था, ये क्या चपरासी बना के बिठा दिया. तो भाई ಜೀವಕ್ಕೆ ಯಾವ ಅಂತಿಮ ಅಭಿಲಾಷೆ ಅಂತೂ ಮುಕ್ತಿ ಇದ್ದಿದೆ, ಬಂಧನಗಳಿಂದ ಮುಕ್ತಿ ಇದೆ. ಅಂತಹ ಉತ್ಕೃಷ್ಟ ಸ್ಥಿತಿಯನ್ನು ಬಿಟ್ಟು ಒಬ್ಬ ಕಸ ಕಡ್ಡಿ ಅದನ್ನೇ ಬೇಡ್ತಾ ಇದ್ರೆ ಅವನು ಬುದ್ಧಿವಂತ ಅಂತೀವಿ ನಾವು? ಬೋಲು, ಬಾಳೆಹಣ್ಣು ತಿನ್ನೋದು ಬಿಟ್ಟು ಸಿಪ್ಪೆ ಬೇಕು ಅಂತ ಇದ್ರೆ ಬುದ್ಧಿವಂತ ಅಂತೀವಿ ಅವನಿಗೆ? ಮೂರಕ್ ಹುವಾನ ಕ್ಯಾ ಮಿಲ್ ಜಾಯೇಗಾ ಉಸ್ಸೆ? ಅರೆ ಈ ಪುಣ್ಯದ ಬಂಧ ಅಂತೂ ಆಗೋದಿದೆ, ನಿಶ್ಚಿತ ಇದೆ. जिनवानी में ही लिखा है कि पुण्य का बंध होगा. ಸಮಾಧಿ ಮರಣ ಮಾಡುವ ಮುಂದಿನ ಶ್ಲೋಕ ಬರೋದಿದೆ, ಅದನ್ನೇ ಹೇಳುತ್ತೆ ಕಿ ಸಮಾಧಿ ಮರಣ ಮಾಡೋವನಿಗೆ ಪುಣ್ಯದ ಬಂಧ ಆಗತ್ತೆ, ಒಳ್ಳೆಯ ಗತಿ ಸಿಗತ್ತೆ. तो ಇದ್ರ ಅರ್ಥ ಏನು? ಒಳ್ಳೆಯ ಗತಿ ಸಿಗತ್ತೆ, ಆದರೆ ಜ್ಞಾನಿಗೆ ಅದು ಹೇಯ ಇದೆ. ज्ञानी अदर अभिलाषा इल्ला, उसकी अभिलाषा नहीं है, उसको अभिलाषा बनते ही वो निदान बन जाएगा. वो कहते हैं ना, बिन मांगे मांगे मिले न मोती, बिन मांगे भीख, ऐसा बोलते हैं ना. तो मांगोगे तो कुछ नहीं मिलेगा, तो मांगोगे तो भीख भी नहीं मिलेगी, ऐसा है. वही अंतिम समय ಇದೆ, ಆದ್ರೂ माया मरी न मन मरा, मर मर गया शरीर, लेकिन आशा तृष्णा ना मरी. ಏನೇ ನಡೀತು, ಬಾಲ್ಯಾವಸ್ಥೆ, ಯುವಾವಸ್ಥೆ, ಜೀವನದ ಎಲ್ಲ ರಂಗುಗಳನ್ನ, ಎಲ್ಲ ಬಣ್ಣಗಳನ್ನ ನೋಡಿ ವೃದ್ಧಾಪ್ಯ ಬಂದು ಶರೀರನು ಹೊರಟೋಗೋಕ್ ನಿಂತಿದೆ. लेकिन माया नहीं मरी, मोह नहीं मरा, आशा तृष्णे होगलिल्ला, निदान कर रहा है अभी भी. पुण्य किसको कहते हैं? जो अभी तुमने जीवन भर देखा ना, इसी को पुण्य कहते हैं. दोबारा यही चाहिए कि ना ಹೇಳಿದ್ನಲ್ಲ, ಯಾರಿಗೆ ಇನ್ನೊಂದು ಚಾನ್ಸ್ ಕೊಟ್ರೆ कि ನಿಮಗೆ ಜೀವನ ಇನ್ನೊಂದು ಸಲ ಸಿಗುತ್ತೆ, तो ಇದೇ ತರ ಜೀವನ ಮಾಡ್ತೀರೇನು? क्या कौन हाँ बोलेगा? दोबारा चांस दे रहे तुमको, तो जैसे जिया वैसे ही जियोगे अभी और एक बार? क्या बोलेंगे? नहीं जिएंगे ना. क्यों? ಇದಕ್ಕೆ ಪುಣ್ಯೋದಯ ಅಂತಾರೆ. ಪುನಃ ಇದರದ್ದೇ ಅಭಿಲಾಷೆ ಮಾಡ್ತಾ ಇದೀಯಾ, तो ಬಂಧನಗಳಿಂದ ಮುಕ್ತಿ ಹೆಂಗಾಗುತ್ತೆ? तो ನಿಧಾನ ಅತಿಚಾರ ಇದೆ. ಹಾ, ಆದ್ರೂ ಈ ಭಾವ ಬರ್ದೇ ಇರೋ ಹಾಗಾಗೋದಿಲ್ಲ. ಭಾವ ಬರ್ಬೋದು. ಯಾಕೆ ಬರುತ್ತೆ? कि मनुष्य इधर ये ढोंग तो मत ही करो कि भाव ही नहीं आएंगे. भाव तो आएंगे, आ सकते हैं, क्योंकि वो मनुष्य है. तो ಭಾವ ಬರ್ಬೋದು, ಆದರೆ ಬುದ್ಧಿವಂತಿಕೆ ಯಾವುದರಲ್ಲಿದೆ?
ಭಾವ ಬರ್ತಾ ಇದ್ದಂತೆ ಅದನ್ನ ತತ್ವಜ್ಞಾನದಿಂದ ದೂರ ಮಾಡೋದಿದೆ. ಬೈ ತತ್ವಜ್ಞಾನದಿಂದ ಶುದ್ಧ ಮಾಡಕ್ಕಾಗದೇ ಇರುವಂತಹ ಯಾವ ಪಾಪನೂ ಇಲ್ಲ. तत्वज्ञान के बल से तो सभी पाप शुद्ध हो जाते हैं. वो शुद्धि हो सकती है ಯಾವುದರಿಂದ? ತತ್ವಜ್ಞಾನ, ತತ್ವ ವಿಚಾರ, ತತ್ವ ಚಿಂತನ್. ಇದರಿಂದ ಎಲ್ಲ ಪಾಪಗಳು ದೂರ ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ನಿಧಾನ ಬಂಧ ಮಾಡೋದಿಲ್ಲ. ನಿಧಾನ ಬಂಧ ಆದ್ರೇನೆ ಸಮಾಧಿ ಹಾಳಾಗ್ಬಿಡುತ್ತೆ. ಬಹಳ ಮುಖ್ಯ ಇದೆ ನಿಧಾನ ಬಂಧ. ಶಿಖರ್ಜಿಗೆ ಬೆಟ್ಟ ಹತ್ತುತ್ತಾ ಇದ್ದಾರೆ. ಹತ್ತುವಾಗ್ಲೇ ಅನ್ನಿಸ್ತಾ ಇದೆ ಇವನಿಗೆ ಇಷ್ಟು ಮೇಲೆ ಬರೋ ಅಗತ್ಯ ಏನಿತ್ತು? ಅಲ್ಲೇ ಎಲ್ಲಾದ್ರೂ ತಪ್ಪ ಮಾಡಿದ್ದಿದ್ರೆ ಆಗ್ತಿತ್ತಲ್ಲ. ये अंदर में भाव चल रहे इसके, और शिखर जी दर्शन कर रहे, क्या हो रहा है? तो ಹೋದ ಈಗ ಕಷ್ಟಪಟ್ಟು ಹತ್ತಿ ಕೊನೆಗೆ ಪಾರ್ಶ್ವನಾಥಕ್ಕೆ ಹೋದ. ಮತ್ತು ಅಲ್ಲಿ ಹೋಗಿ ಕೂತ್ಕೊಂಡ. ಸಾಮಾನ್ಯವಾಗಂತೂ ಹೋಗ್ತೀವಿ ನಾವು ಮಳೆ ಸಮಯದಲ್ಲಿ ಅಥವಾ ಬೇಸಿಗೆ ಸಮಯದಲ್ಲಿ. तो तन्नग गाड़ी बीसक शुरू है तो कहते हाँ अब समझ में आया क्यों आए थे यहाँ पर. तो दर्शन किसका हो रहा है? ठंडी ठंडी हवाओं का. आसमान नीचे तो निदान बंदे ये नड़ीता है. तुम्हें इतना भी विवेक नहीं. ಯಾವ ಅಂತಿಮ ಸಾಧನೆ ಇದೆ ಅದರ ಉದ್ದೇಶ ಏನು, ಅದರ ಪ್ರಯೋಜನ ಏನು? कुछ लोगों को तो लगता है कि ಎಲ್ಲ ಟೋಕ್ ಒಂದೇ ತರ ಇದೆ, ಒಂದು ದರ್ಶನ ಮಾಡಿದ್ರೆ ಆಯ್ತಲ್ಲ, ಬಾಕಿ का क्यों करना. ಅರ್ಥ ಆಗ್ತಿದೆಯಲ್ಲ? ಕೊನೆ ಸಮಯದಲ್ಲೂ ಹೀಗೆ ಭಾವನೆಗಳು ಬರಬಹುದು, ಆಸಕ್ತೆ. तो कहते हैं सुधारो, आने मत दो, सुधारो. तो कैसे सुधारेंगे? बोले तत्व विचार करो, तत्व चिंतन करो. कूड़ा कचरा चाहिए या मुक्ति चाहिए? जीवन भर कूड़ा कचरा तो बहुत इकट्ठा कर ली, मुक्ति तो चाहिए कम से कम. नहीं तो ಸಮಾಧಿ ಆಗೋದಿಲ್ಲ. तो ಸಮಾಧಿ ಆಗಲಿಲ್ಲ ಅಂದ್ರೆ ದುರ್ಗತಿ ಆಗುತ್ತೆ. ಸಮಾಧಿ का कारण ही सुगति है. ಸಮಾಧಿ ಆಗಲಿಲ್ಲ ಅಂದ್ರೆ ದುರ್ಗತಿನೂ ಆಗುತ್ತೆ. तो ಎರಡೂ ಕಡೆಯಿಂದ ವಿಚಾರ ಮಾಡೋದಿದೆ. ಒಂದು ಕಡೆಗೆ ಯಾವ ಸಮಾಧಿ ಇದೆ, ಸಮಭಾವ ಇದೆ, ಅದನ್ನು ವಿಚಾರ ಮಾಡೋದಿದೆ. ಎರಡನೇದು ದುರ್ಗತಿನೂ ಆಗುತ್ತೆ. तो ಸಮಾಧಿಯಲ್ಲಿದ್ರೆ ಭಯನೂ ಹೋಗೋದಿಲ್ಲ, ನೆನಪು ಬರೋದಿಲ್ಲ, ನಿಧಾನನೂ ಹೋಗೋದಿಲ್ಲ, ಜೀವನ ಮರಣ ಎರಡೂ ಸಮಾನ ಆಗುತ್ತೆ. तो फिर चिंता किस बात की? ಯಾರಿಗೆ ಜೀವನ ಮರಣ ಸಮಾನ ಆಗಿದೆ ಇನ್ಯಾವ ಚಿಂತೆ ಇದೆ? अब कोई चिंता नहीं. ठीक है ना? तो ಕೊನೆ ಸಮಯದಲ್ಲಿ ಸಾಧ್ಯವಾದರೆ ತೀರ್ಥಕ್ಷೇತ್ರಕ್ಕೆ ಹೋಗೋದು ಉತ್ತಮ ಇದೆ. और नहीं बन पाए ऐसा तो मंदिर चला जाओ. जिन मंदिरಕ್ಕೂ ಹೋಗಕ್ಕಾಗಲಿಲ್ಲ ಅಂದ್ರೆ तो फिर ಮನೆಯನ್ನೇ ಸಮಾಧಿ ಸ್ಥಳ ಮಾಡು. घर कोई समाधि स्थल बनाओ. तो ಸುತ್ತಮುತ್ತಲಿನ ಜನರಿಗೂ ಕೂಡ ಅದರ ಉಪದೇಶವನ್ನ ಹೇಳಿ ನಾವು ಸಮಾಧಿಯ ತಯಾರಿಯನ್ನ ಮಾಡೋದಿದೆ. तो ಸಮಾಧಿ ಭಯಪಡುವ ವಿಷಯ ಅಲ್ಲ. ಸಮಾಧಿ ಜೀವನದಲ್ಲಿ ಇರುವಂತಹ ಅಲ್ಪ ಸ್ವಲ್ಪ ಕಷ್ಟಗಳನ್ನು, ದುಃಖಗಳನ್ನು, ನೋವು ನಿವಾರಿಸುವಂತಹ ಉಪಾಯ ಸಮಾಧಿ ಇದೆ.
तो समाधि ಅಂದ ತಕ್ಷಣ ಬೇಸರ, ನಿರಾಶೆ ಇದೆಲ್ಲ ಉಂಟಾಗಬಾರದು ಮುಖದಲ್ಲಿ. ಸಮಾಧಿ ಅಂದ ತಕ್ಷಣ ಪ್ರಸನ್ನ, ಸಮಾಧಿ ಅಂದ ತಕ್ಷಣ ಆನಂದ, ಸಂತೋಷ, ಇದು ಸಮಾಧಿ ಲಕ್ಷಣ ಇದೆ. ಜೀವನ ಮರಣ ಎರಡೂ ಭಯದಿಂದ ಪಾರು ಮಾಡೋದು ಸಮಾಧಿ ಇದೆ. ಇದು ಭಯದ ವಿಚಾರ ಅಲ್ಲ. ಇದಂತೂ ಪ್ರಪಂಚದಲ್ಲಿ ಕೆಲವು ಜನರ ಹತ್ರ ಇರೋ ಉಪಾಯ ಇದೆ. कुछ लोगों के पास ऐसा उपाय होता है. ಕೆಲವು ಮಹಾಪುರುಷಾರ್ಥಿ ಜೀವಿಗಳಿಗೆ ಅಷ್ಟೇ ಸಮಾಧಿ ಆಗುತ್ತೆ. ಅದರಲ್ಲಿ ನಾವು ಒಬ್ಬರಾಗೋದಿದೆ. ಆ ಮೂಲಕ ಸಮಾಧಿಯನ್ನ ಮಾಡಿಕೊಳ್ಳೋದಿದೆ. अभी आपने बताया था कि बाहुली भगवान 1 साल तपस्या किया तब उनको मुक्ति मिली और भरत भगवान को 48 मिनट्स में मुक्ति मिली. तो ये पुण्य का फल है या हम देखो देखना किस प्रकार से जब जो प्रयोजन हो है ना वैसा देखो. ನಾ ಹೇಳದ್ನಲ್ಲ, ಈಗ ಒಬ್ಬ ಮುನಿಗೆ ಉಪಸರ್ಗ ಆಗ್ತಾ ಇದೆ, तो ಏನು ಉಪದೇಶ ಕೊಡೋದು? क्या उपदेश दे? या तो ये तुम्हारा तो पुण्य का उदय है, चुप रहो, ये बोल सकते हैं. और ठीक है, पुण्य का पाप का उदय तो चल ही रहे ना, तो ನಿಂದು ಪಾಪದ ಉದಯ ಇದೆ, ಸುಮ್ ಕೂತ್ಕೋ, ಇದು ಹೇಳ್ಬೋದು. ಇಲ್ಲ ಕಿ ನೋಡಪ್ಪ, ಜೀವನ ಪೂರ್ತಿ ಅಂತೂ ಇಂದ್ರಿಯಗಳನ್ನು ಜಯಿಸೋ ಕೆಲಸ ಮಾಡಿದೀಯ. ಎಷ್ಟೆಷ್ಟು ಮುನಿಗಳಿಗೆ ಎಂತೆಂಥ ಉಪಸರ್ಗ ಆಗಿದೆ. ಅವ್ರು ಯಾರು ಅಸ್ಥಿರ ಆಗಲಿಲ್ಲ. ಕಿ ನೀನು ಕೊನೆ ಸಮಯದಲ್ಲಿ ಯಾಕೆ ಅಸ್ಥಿರ ಆಗ್ತಿದೀಯ? ನಿನ್ನಲ್ಲಂತೂ ಅನಂತ ಶಕ್ತಿ ಇದೆ, ನಿನ್ನೆಲ್ಲ ಶಕ್ತಿಯನ್ನು ಬಳಸ್ಕೋ, ऐसा उपदेश दे. बात तो दोनों ठीक है ना, पाप का उदय भी है इसलिए ऐसा हो रहा है, लेकिन उसको मुख्य नहीं करते. क्यों? क्योंकि समाधि करनी है. ऐसे ही ಯಾರಿಗೆ 1 ವರ್ಷ 1 ಕೋಟಿ ಪೂರ್ವ ಆಯಸ್ಸು ನಡೀತಾ ಇದೆ, ಬೋಲೆ ಆಯು ಕರ್ಮ ಅಂತೂ ಇನ್ನೂ ಬಾಕಿ ಉಳಿದಿದೆ. ಏ ಕಾರಣ. ಎರಡನೇದು ಸಾಧನೆ ಮಾಡೋಕ್ಕಾಗ್ತಾ ಇಲ್ಲ, ಇದು ಕಾರಣ ಇದೆ. ಆದ್ರೆ ನಾವು ಯಾವುದನ್ನ ಹೈಲೈಟ್ ಮಾಡ್ಕೊಳ್ಳೋದು? ಯಾವ ಪ್ರಯೋಜನ ಇದೆ ಅದನ್ನ. ಯಾವಾಗ ಜೀವ ಸಂಪೂರ್ಣ मन वचन कायದಿಂದ अस्थिर होता है, तब कहते हैं देखो बाहुबली स्वामी को 1 साल तक खड़े, तुम इतने से बात पर निकल जाते हो, थोड़ा कुछ हुआ नहीं कि पूरा घर माथे पे उठा लिया. देखो ಬಾಹುಬಲಿ ಸ್ವಾಮಿಯನ್ನ, ನಿಶ್ಚಲ ಮುದ್ರೆಯನ್ನ, ಅಚಲ ಕಾಯೋತ್ಸರ್ಗ ಮುದ್ರೆಯನ್ನ ನೋಡಿ ಉಪದೇಶ ತಗೋ. 1 ವರ್ಷ ಸ್ಥಿರವಾಗಿ ನಿಲ್ಲುವಂತಹ ಸಾಧ್ಯತೆ ಇದೆ ಅಂದ ಮೇಲೆ ನೀನು 1 ದಿನ ನಿಂತ್ಕೋ, 1 ಗಂಟೆ ನಿಂತ್ಕೋ. ये उपदेश है. और कोई यही करने लग जाए कि उपवास ही कर रहे, समझना कुछ नहीं. पूजा ही पूजा चल रही है, समझना कुछ नहीं. खाली इस थाली से उस थाली यही चल रहा है, तो उसको बोलते थोड़ा ठहर जाओ. ಭರತ ಸ್ವಾಮಿಗೆ ಅಂತರ್ಮುಹೂರ್ತದಲ್ಲಿ ಕೇವಲ ಜ್ಞಾನ ಆಗಿತ್ತು, ಇದ್ಯಾವುದನ್ನು ಮಾಡ್ತಾ ಇರಲಿಲ್ಲ. ಅಂತರ್ಮುಹೂರ್ತದಲ್ಲಿ ಮುನಿ ಪದವಿ ಧಾರಣೆ ಮಾಡಿ ಕೇವಲ ಜ್ಞಾನನೂ ಆಗೋಯ್ತು. ನೀನೇನ್ ಮಾಡ್ತಾ ಇದೀಯ ಇದು? तो ये किस लिए? जो खाली कर्म ही कर्म कर रहा है, क्रिया ही क्रिया कर रहा है, विवेक बिल्कुल नहीं. ಅವನಿಗೇನು ಹೇಳ್ತಾರೆ कि ಕರ್ಮದ ಅಗತ್ಯ ಇಲ್ಲ, ಜೀವಕ್ಕಂತೂ ಜ್ಞಾನ ವಿವೇಕದ ಅವಶ್ಯಕತೆ ಇದೆ. ಆ ವಿವೇಕದಿಂದನೇ ಕೊನೆಗೆ ಮುಕ್ತಿ ಆಗೋದಿದೆ. तो क्या करना फिर? ಕ್ರಿಯೆಗಳು ಮಾಡೋದು ಅಥವಾ ಜ್ಞಾನಾರಾಧನೆ ಮಾಡೋದು? तो जिनवानी ಹೇಳುತ್ತೆ
ಯಾವ ವೃತ್ತಗಳಿದೆ ಅದು सम्यक्त्व ಇಲ್ಲದೆ ಪ್ರಕಟ ಆಗೋದೇ ಇಲ್ಲ. वृत्त माने ही सम्यक्त्व होता है और सम्यक्त्व माने ही तत्व ज्ञान होता है. तो सम्यक्त्व सहित व्रत करो भाई. तो तत्वज्ञान ಸಹಿತವಾಗಿ ಯಾವ शक्ति अनुसार तप ಇದೆ आ रीति जीवन ನಡೆಯೋದಿದೆ. तो उस प्रकार जीवन चलाओ. तो जब जिसकी प्रेरणा लेनी हो उस प्रकार से लेनी चाहिए. जैसे ಲಕ್ಷ್ಮಣನ ಪರೀಕ್ಷೆ ಮಾಡಲಿಕ್ಕೆ कि ರಾಮನ ಬಗ್ಗೆ ಎಷ್ಟು ಪ್ರೀತಿ ಇದೆ ನೋಡೋಣ ಅಂತ ದೇವ ಬರ್ತಾನೆ ಪರೀಕ್ಷೆ ಮಾಡಲಿಕ್ಕೆ. तो ಏನು ಹೇಳ್ತಾನೆ, ರಾಮ ಸತ್ತೋಗ್ಬಿಟ್ಟ. तो ಏನಾಗುತ್ತೆ कि लक्ष्मण निकल जाते हैं. बोलो. तो ऐसा ಉಪದೇಶ नहीं लेना. ಉಪದೇಶ ಹೇಗೆ ತಗೊಳ್ಳೋದು, ಯಾವಾಗ ಎಲ್ಲಿ ಯಾವುದು ಪ್ರಯೋಜನ ಇದೆ, ಯಾವುದರಿಂದ ನನ್ನ ಉನ್ನತಿ ಆಗುತ್ತೆ. देखो उपदेश तो ऊपर उठने के लिए दिया जाता है. उपदेश किस लिए, ಮೇಲ್ ಹತ್ತಲಿಕ್ಕೆ ಉಪದೇಶ ಇದೆ, ಕೆಳಗೆ ಬರಲಿಕ್ಕೆ ಉಪದೇಶ ಇಲ್ಲ. तो उपदेश लो जिससे जहां जिस प्रकार से उन्नति हो सके वैसा उपदेश लेना चाहिए. इसलिए ಸಮಾಜದವರು ಸರ್ಕಾರದವರು ಎಲ್ಲರೂ ಕೂಡ ದೇವಸ್ಥಾನ ಕಟ್ಟಿಸ್ತಾ ಇದ್ದಾರೆ, ಶಾಲೆ ವಿದ್ಯಾ ಮತ್ತು ಆಸ್ಪತ್ರೆ ಕಟ್ಟಿಸ್ತಾ ಇದ್ದಾರೆ. ಸಮಾಧಿ ಸ್ಥಳವನ್ನು ಕೂಡ ಒಂದು ದೇವಸ್ಥಾನ ಪಕ್ಕದಲ್ಲಿ ಮಾನಸ್ತಂಭದ ಪಕ್ಕದಲ್ಲಿ ಎಲ್ಲಾದರೂ ಒಂದು ಮಾಡಿದ್ರೆ ಅದು ಕೂಡ ಉತ್ತಮವಾಗಿ ಮಾಡ್ತಾ ಇದೆ. समाधि स्थल क्या होता है, जीव जहां समाधि लेता है वही समाधि स्थल है. समाधि स्थल कुछ नहीं होता. समाधि के लिए तैयारी करनी है तो ನಿನ್ನೆ ಚರ್ಚೆ ಮಾಡಿದೀವಲ್ಲ ನಾವು, ಕಲ್ ಚರ್ಚೆ ಕಿಯೇ. ಸಮಾಧಿಗೆ ಅಗತ್ಯ ಇದೆ, ಸಮಾಧಿ ಮಾಡುವಂತಹ साधर्मी जीव है ना, साधर्मी जीव चाहिए जो अंत समय में परिणामों की संभाल कर सके, करा सके. अंतः साधर्मी जीव ಬೇಕಿದೆ. जिन्हाने में कोई समाधि स्थल नाम का कोई नहीं होता. ಎಲ್ಲಿ ಸಮಾಧಿ ಆಗುತ್ತೆ ಅದಕ್ಕೆ ಸಮಾಧಿ ಸ್ಥಳ ಅಂತಾರೆ. लेकिन समाधि ಆಗೋಕ್ಕಿಂತ ಮುಂಚೆನೇ ಯಾವುದೋ ಸಮಾಧಿ ಸ್ಥಳ ಮಾಡೋದಿಲ್ಲ. समझ में आ रहा है? तो क्या करना, अरे माहौल बनाओ. ನಮ್ಮ ಸುತ್ತಮುತ್ತ ಸಾಧರ್ಮಿ ವಾತ್ಸಲ್ಯದ ವಾತಾವರಣ ಸೃಷ್ಟಿ ಮಾಡಿದ್ರೆ ಕೊನೆ ಸಮಯದಲ್ಲಿ ಅಚ್ಚ ಮಂದಿರ तो है ही है ना, ಜಿನ ಮಂದಿರ ಇದೆ. तो ಜಿನ ಮಂದಿರದಲ್ಲಿ ಸಮಾಧಿ ತಗೋಬಹುದಿದೆ. क्या दिक्कत है, ಏನ್ ಸಮಸ್ಯೆ ಇದೆ? ಸಮಾಜದವರು ಬೇಡ ಬೇಡ ದೂರ ಕರ್ಕೊಂಡು तो क्यों करते हैं? अच्छा दूसरी चीज, आप ಆರಾಧನಾ ಭಗವತಿ ಆರಾಧನಾ ಪಡೋ, ಅದರಲ್ಲಿ ಏನು ಹೇಳಿದ್ದಾರೆ, ಸಮಾಧಿ ತಗೊಂಡಿರೋ ಜೀವಕ್ಕೆ ಸೂತಕ ಬರೋದಿಲ್ಲ. ठीक है, तो पढ़ो तब ना, स्वाध्याय करो पढ़ो तब तो पता चलेगा. ಸ್ಪಷ್ಟ ಉಲ್ಲೇಖ है, ಯಾವ ಜೀವ ಸಮಾಧಿ ತಗೊಳುತ್ತೆ ಅದಕ್ಕೆ ಸೂತಕ ಇಲ್ಲ. तो क्या ಇದೆಲ್ಲ ಯಾಕಾಗುತ್ತೆ, ಅವ್ರು ಬೇಡ ಅಂತಾರೆ, ಇವ್ರು ಕ್ಯೂ, ಕ್ಯೂಂಕಿ ನಾವು ನಮ್ಮ ಸುತ್ತಮುತ್ತ ವಾತ್ಸಲ್ಯದ ವಾತಾವರಣ ಸೃಷ್ಟಿ ಮಾಡಿಲ್ಲ. हमने ऐसा वातावरण बनाने का प्रयास कब किया, अर्थ ಆಗ್ತಿದೆ? ऐसा माहौल तो बनाना पड़ेगा ना कि रेडीमेड मिल जाएगा. समाधि रूम कट बिट्रे ಏನೂ ಆಗೋದಿಲ್ಲ. उससे क्या हो जाएगा, उससे क्या हो जाएगा, ಮನೆ ಇಲ್ಲ, ಮನೆಯಲ್ಲೂ ರೂಮ್ ಇದೆ ತಾನೆ, वही हो जाएगी समाधि. यदि ಜೊತೆಗೆ ಸಾಧರ್ಮಿ ವಾತ್ಸಲ್ಯ ಇದ್ರೆ ಅಲ್ಲೇ ಸಮಾಧಿ ಆಗುತ್ತೆ. ಅವಶ್ಯಕತೆ ಇದೆ ಸುತ್ತಮುತ್ತಲಿನ ಧಾರ್ಮಿಕ ವಾತ್ಸಲ್ಯ. वात्सल्य नहीं तो कुछ नहीं हो सकता. ಮಾನಸ್ತಂಭದ ಪಕ್ಕ ಕಟ್ಟಿದ್ರೆ ಒಂದು ಏನಾದರೂ ಒಂದು नहीं, मानस स्तंभ इसलिए होता है ताकि जिन मंदिर ಒಳಗಡೆ ಇದ್ದೀವಿ
तो ಎದ್ದು ಹೋಗಿ ಸಮಾಧಿ ಮಾಡೋ ಜೀವಕ್ಕೆ ದರ್ಶನನೂ ಮಾಡೋಕ್ಕಾಗ್ತಿಲ್ಲ. तो ಮಾನಸ್ತಂಭ ಎತ್ತರ ಇದೆಯಲ್ಲ, तो ದೂರದಿಂದಾನೇ ಮಾನಸ್ತಂಭದಲ್ಲಿ ದರ್ಶನ ಆಗುತ್ತೆ. समझ में आ रहा है ना? अपनी सोच से ये निकालो. हाँ, ये क्यों बना रहे हो? ಜಿನ ಮಂದಿರದ ಹೊರಗಡೆ ಮಾಡೋ ಭಾವ ಯಾಕಾಗ್ತಿದೆ? नहीं, जिन मंदिर के अंदर ही होना चाहिए, बाहर क्यों जा रहे हो? ಸಮಾಧಿ ಮಾಡೋರಿಗೆ ಚರಣಾಕ್ಷ ಸ್ಥಾಪನೆ ಮಾಡ್ತಾರೆ ದೇವಸ್ಥಾನದಲ್ಲಿ. ದೇವಸ್ಥಾನದಲ್ಲಿ ಚರಣ ಸ್ಥಾಪನೆ ಮಾಡ್ತಾರೆ ಸಮಾಧಿದವರಿಗೆ. ದೇವಸ್ಥಾನ ಸಮಾಧಿಯವರಿಗೆ ಅವಕಾಶ ಕೊಡ್ತಿದ್ದೆ, ಸಾಯವರಿಗೆ ಅವಕಾಶ ಕೊಡೋದಿಲ್ಲ. ಸಮಾಧಿಗೆ ಎನ್ಕರೇಜ್ ಮಾಡ್ತಿದ್ದೆ. ಸರಿ, ಹೌದು, ಸಮಾಧಿ ತಗೊಳ್ಳಕ್ಕೆ ಸಮಸ್ಯೆ ಆಗೋದಿಲ್ಲ. देखो वात्सल्य हो तो कोई समस्या नहीं होती. मैंने तो ನಾನಂತೂ ಕಣ್ಣಾರೆ ನೋಡಿದ್ದೀನಿ ನಡೆಯೋದು. सबको देखना भी चाहिए. जिन मंदिरದಲ್ಲಿ ಸಮಾಧಿ ಆಗುತ್ತೆ, बाहर नहीं. सूतक पातक सब भूल जाओ. जिन ಮಂದಿರದಲ್ಲೇ ಸಮಾಧಿ ಆಗುತ್ತೆ. और ಅದಕ್ಕೋಸ್ಕರ ಯಾವುದೇ ಉಪಕರಣಗಳ ಅವಶ್ಯಕತೆ ಇಲ್ಲ. ನಮಗೆ ತಯಾರಿ ಅಂದ ತಕ್ಷಣ ಪುನಃ ಏನಾದ್ರೂ ಬಾಹರಿ ಉಠಾಪಟ करना है. कुछ मत करो बाहर कि रूम कಟ್ಟಿದ್ವಿ, तरसे ಹಾಕಿದ್ವಿ, खिड़की ಹಾಕಿದ್ವಿ, मत करो. क्या कह रहा हूं, आप बात उतना समझो ना. ಸಮಾಧಿ ಜಿನ ಮಂದಿರದ ಒಳಗಡೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಅದಕ್ಕೆ ಜಿನವಾಣಿ ಅನುಮತಿ ಇದೆ. अब होगा नहीं होगा ಇದು ಯಾರ ಮೇಲೆ ಅವಲಂಬನೆ ಇದೆ? ನಮ್ಮ ಸುತ್ತಮುತ್ತಲಿನ ವಾತ್ಸಲ್ಯದ ಮೇಲೆ ಅವಲಂಬನೆ ಇದೆ कि ಎಲ್ಲ ಆಗುತ್ತೆ, ಹೆಂಗಾಗುತ್ತೆ. पुजारी नहीं छोड़ेगा. तो क्यों रखते हो ऐसे पुजारी? देखो, ಪ್ರತಿಯೊಂದು ವಿಷಯ ನಮ್ಮನ್ನು ಅವಲಂಬಿಸುತ್ತೆ. ನಾವೇನ್ ಮಾಡ್ತೀವಿ, जीवन तो जैसा मरा हुआ जीना वैसे ही जीना है. अंत भला होना चाहिए. नहीं होगा ऐसा. ಜೀವನ ವಿವೇಕ ಪೂರ್ವಕವಾಗಿ ಜೀವನ ಮಾಡಿದ್ರೆ ಅಂತಹ ವ್ಯಕ್ತಿ, ವಸ್ತು, ಸಂದರ್ಭ ಇವುಗಳ ಮಧ್ಯದಲ್ಲಿ ಜೀವನ ಮಾಡ್ತಾನೆ ಅವನು. ಅರ್ಥ ಆಗ್ತಿದೆಯಲ್ಲ? ಮತ್ತೆ ಯಾರು ಈ ಸಮಾಗಮದಲ್ಲಿ ಜೀವನ ಮಾಡ್ತಿಲ್ಲ, ಅವನು ವಿವೇಕ ಜೀವನ ಮಾಡ್ತಾ ಇಲ್ಲ. तो अंत भला कैसे होगा? ವಿವೇಕ ಇದ್ರೆ ಸಾಧರ್ಮಿಗಳ ಮಧ್ಯದಲ್ಲಿ ಜೀವನ ಇದೆ, ಮನೆಯಲ್ಲಿ ಸ್ವಾಧ್ಯಾಯ ಇದೆ, ಭಜನೆ ಇದೆ, ಜಿನ ಮಂದಿರದಲ್ಲಿ ಯಾವ ರೀತಿಯಾದ ವ್ಯವಸ್ಥೆ ಇರಬೇಕು ಅದಿದೆ. ಇಲ್ಲ ಅಂದ್ರೆ ಮಾಡೋರು ಯಾರು? ವಿವೇಕ ಇದ್ರೆ ಅವನು ಮಾಡ್ತಾನೆ. ಅವಿವೇಕ ನೈ ಹೋಗತ್ತೋ ಯಾರೋ ಮಾಡ್ತಿದ್ದಾರೆ, ನಂಗೇನ್ ಮಾಡೋದಿದೆ? क्यों? क्योंकि कभी विचार ही नहीं किया कि मुझे भी यहां समाधि करनी है. विचार ही नहीं किया तो कैसे आएंगे भाव? कभी ಯಾವಾಗಾದ್ರೂ ವಿಚಾರ ಬಂತೇನು कि ಜಿನ ಮಂದಿರದಲ್ಲಿ ನಾನು ಒಂದು ದಿನ ಸಮಾಧಿ ತಗೊಳ್ಳೋದಿದೆ? ಬೈ ಇಷ್ಟು ವಿಚಾರ ಬಂದ್ರೂ ಸಾಕು, ಜಿನ ಮಂದಿರ ತನ್ನಿಂತಾನೇ ಉದ್ಧಾರ ಆಗುತ್ತೆ. ಜಿನ ಮಂದಿರವನ್ನ ಯಾವ ರೀತಿಯಾಗಿ ಶುದ್ಧ ಮಾಡೋದಿದೆ ಅದು ಶುದ್ಧ ಆಗತ್ತೆ ನಮಗೆ ಭಾವ ಇದ್ರೆ. ಒಂದು ದಿನ ಯಾವ ಮನೆಯಲ್ಲಿ ನಾವು ಇರ್ತೀವಿ ಅದನ್ನಿಷ್ಟೆಲ್ಲ ಮಾಡ್ತೀವಿ, ಎಲ್ಲಿ ಸಮಾಧಿ ತಗೊಳ್ಳೋದಿದೆ ಅಲ್ಲಿ ಮಾಡೋದಿಲ್ಲ, ಮಾಡ್ತೀವಿ. राग भाव नहीं, कहीं तो रहना पड़ेगा ना. ಯಾವ ಮುನಿಗಳಿಗೆ ಮೋಕ್ಷ ಆಗುತ್ತೆ तो ಎಲ್ಲಾದ್ರೂ ಕೂತ್ಕೊಂಡು ತಪ ಮಾಡ್ಬೇಕು ತಾನೆ. तो बोले कि ಆ ಜಾಗದಿಂದನೇ ಅವ್ರಿಗೆ ರಾಗ ಆಯಿತು, ऐसा नहीं होता. कहीं तो रहेंगे ना, ಎಲ್ಲಾದ್ರೂ ಇರ್ಬೇಕು ತಾನೆ. ಸಮಾಧಿ ತಗೊಳ್ಳಕ್ಕೆ ಎಲ್ಲಾದ್ರೂ ಇರಬೇಕು. तो ಉತ್ತಮ ಜಾಗ ಯಾವುದು? ತೀರ್ಥ ಕ್ಷೇತ್ರ. ಚಲೆ ಜಾओ, ನಿಕಲ್ ಜಾओ, ಎಲ್ಲದರಿಂದ ದೂರ ಹೊಟ್ಟೋಗ್ಬಿಡು. ಈ ಉತ್ತಮ ಮಾರ್ಗ. ಅದು ಸಾಧ್ಯ ಆಗಲಿಲ್ಲ ಅಂದ್ರೆ कि जिन मंदिर.
ಎರಡನೇ ಮಾರ್ಗ. बोले ಅದು ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮನೆನೇ ಸಮಾಧಿ ಮಾಡ್ಕೋ, घर कोई समाधि स्थल बनाओ. कि ಹಿಂಗೆಂಗಾಗುತ್ತೆ कि ಹಿಂಗೆಂಗಾಗುತ್ತೆ ಅನ್ನೋ ಪ್ರಶ್ನೆ ನಿಂಗೆ ಯಾಕೆ ಬರ್ತಿದೆ ಅಂದ್ರೆ ಜೀವನ ಹಾಗೆ ಮಾಡಿಲ್ಲ ನೀನು. जीवन ऐसे नहीं जिया तुमने. अब घर वाले नहीं करते, क्यों नहीं करते? क्योंकि तुम्हारा जीवन ऐसा नहीं है. ಮನೆಯವ್ರು ಯಾಕೆ ಸಪೋರ್ಟ್ ಮಾಡೋದಿಲ್ಲ? सब सपोर्ट करते हैं.